ಏನಿದು ಅಂಡಾಶಯದ ಕ್ಯಾನ್ಸರ್ ಅಂದರೆ ಏನು? ಈಗ ಎಲ್ಲ ಮಹಿಳೆಯರಿಗೂ ಗೊತ್ತಿರುತ್ತೆ ಈಗಾಗಲೇ ಅಂಡಾಶಯಗಳು ಅಂದರೆ ಈಗ ಸುಮಾರು ಜನ ಹೆಣ್ಮಕ್ಳಂತೂ ಗೂಗಲ್ ಮಾಡ್ತಾರೆ, ಯಾಕಂದರೆ PCOD ಅಂತ ನೋಡಬೇಕಲ್ಲ. ಸೊ ಹಾಗಾಗಿ ಅಂಡಾಶಯಗಳು ಅಂತಂದರೆ ಗಾಡ್ ಗಿವನ್ ಗಿಫ್ಟ್ ಅಂದರೆ ದೇರ್ ಪೇರ್ಡ್ ಆರ್ಗನ್ಸ್. ಸೊ ಎರಡು ಇರುತ್ತೆ. ಅದು ತುಂಬ ಮುಖ್ಯ ಯಾವುದೇ ಹೆಣ್ಮಗುಗಾದ್ರೂ. ಒಂದು ಹಾರ್ಮೋನಲ್ ಫಂಕ್ಷನ್, ಎರಡನೇದು ಫರ್ಟಿಲಿಟಿಗೆ. ಸೊ ಯಾಕಂದರೆ ಅದರಲ್ಲಿ ಎಗ್ ಪ್ರೊಡಕ್ಷನ್ ಆಗುವಂಥದ್ದು ಒಂದು ಆರ್ಗನ್. ಸೊ ಹಾಗಾಗಿ ಇವೆರಡೂ ಅತಿ ಮುಖ್ಯ ಇರುತ್ತೆ. ಮತ್ತು ಅವ್ರು ಮೆನ್ಸ್ಟ್ರೇಷನ್ ಆಗಬೇಕು ಅಂದರೂ ಅಂಡಾಶಯಗಳು ಬೇಕಾಗತ್ತೆ, ಯಾಕಂದರೆ ಹಾರ್ಮೋನ್ ಪ್ರೊಡಕ್ಷನ್ ಆಗ್ತಾ ಇರಬೇಕು. ಇದು ನಾರ್ಮಲಾಗಿ ಆಗೋ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಅದರಲ್ಲಿ ಅಬ್ನಾರ್ಮಲ್ ಸೆಲ್ಸ್ ಆದಾಗ, ಅಂಡಾಶಯದಲ್ಲಿ ಇರೋವಂಥ ಸೆಲ್ಸಲ್ಲಿ ವ್ಯತ್ಯಾಸಗಳಾಗಿ ಮ್ಯೂಟೇಷನ್ಸ್ ಆಗಿ ಅದು ಕ್ಯಾನ್ಸರಸ್ ಸೆಲ್ ಆಗಿ ಬದಲಾವಣೆ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ ಕ್ಯಾನ್ಸರಸ್ ಸೆಲ್ಸ್ ಬೇಗ ಡಿವೈಡ್ ಆಗಿಬಿಡುತ್ತೆ ನ್ಯಾಚುರಲ್ ಸೆಲ್ಸ್ಗಿಂತ. ಸೊ ಹಾಗಾಗಿ ಏನಾಗುತ್ತೆ, ಫಾಸ್ಟಾಗಿ ಗ್ರೋತ್ ಆಗುತ್ತೆ, ಟ್ಯೂಮರ್ ಆಗಿ ಪರಿವರ್ತನೆ ಆಗ್ತದೆ. ಒಂದ್ಸರಿ ಟ್ಯೂಮರ್ ಆಯಿತು ಅಂದರೆ ಅಂಡಾಶಯಗಳು ಕೆಲಸ ಮಾಡುವಂಥದ್ದನ್ನು ನಿಲ್ಲಿಸ್ಬಿಡುತ್ತೆ, ವ್ಯತ್ಯಾಸಗಳಾಗುತ್ತೆ. ಸೊ ಅಂಡಾಶಯದಲ್ಲಿ ಬರುವಂಥ ಟ್ಯೂಮರಸ್ ಗ್ರೋತ್ ಅಂದರೆ ಓವೇರಿಯನ್ ಕ್ಯಾನ್ಸರ್ ಅಂತ. ಸೊ ನಾವೀಗ ಪರ್ಟಿಕ್ಯುಲರಾಗಿ ಕ್ಯಾನ್ಸರ್ ಅಂತಲೇ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಕ್ಯಾನ್ಸರ್ ಬಗ್ಗೆನೇ ಮಾತಾಡೋಣ. ಯಾಕಂದರೆ ಅಂಡಾಶಯದಲ್ಲಿ ಬೇರೆ ಟ್ಯೂಮರ್ಗಳು ಆಗ್ಬೋದು, ನಾನ್ ಕ್ಯಾನ್ಸರಸ್ ಟ್ಯೂಮರ್ಸ್ ಆಗ್ಬೋದು, ಸಿಸ್ಟ್ಗಳಾಗ್ಬೋದು, ಫಂಕ್ಷನಲ್ ಸಿಸ್ಟ್ ಆಗ್ಬೋದು, ಬಿಗ್ ಓವೇರಿಯನ್ ಸಿಸ್ಟ್ ಆಗ್ಬೋದು. ಈ ಥರ ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇದನ್ನು ನಾವು ಕ್ಯಾನ್ಸರಸ್ ಓವರೀಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಅಥವಾ ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ಮಾಡೋಣ.